ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೊಂದು ಲೋಡ್ ಎಲ್ಲಿಗಪ್ಪ ಅಂದರೆ ತಮಿಳ್ನಾಡು ಮೆಟ್ಟುಪಾಳ್ಯಂಗೆ ಪಾರ್ಟಿ ಫೋನ್ ಹಾಕಿದ್ರು, ಪಪ್ಪ ಲೋಡಿಂಗ್ ಐತೆ ಲೋಡ್ ಮಾಡು ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ನಮ್ಮ ಡಾರ್ಲಿಂಗ್ನೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಮೂಟೆ ರೆಡಿ ಆಯಿತು ಅಂದ್ಬಿಟ್ಟು ನಮ್ಮ ಲೇಬರ್ ತಂದು ಅಟ್ಟಿ ಗಿಟ್ಟಿ ಹೊಡಿತಾಯಿದ್ರು. ನಾನು ಮೇಲೆ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಅಟ್ಟಿ ಎಲ್ಲ ಕ್ಲೀನಾಗಿ ಬತ್ತೈತೆ ಅಂತ. ಯಾಕಪ್ಪ ಅಂದರೆ ಅಟ್ಟಿ ಹೈಟ್ ಆದರೆ ಘಾಟಲ್ಲೆಲ್ಲ ತೊಂದರೆ ಗುರು. ಅದಕ್ಕೆ ಅಲ್ಲಿಂದ ಲೋಡೆಲ್ಲ ಆಯಿತು ಗುರು. ಟರ್ಪಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ. ಪಾಂಡುಪುರ ರೋಡಲ್ಲಿ ಹೋಗ್ತಿದ್ದೆ. ಆ ಕಡೆ ಈ ಕಡೆ ಎರಡು ಸೈಡ್ ನೋಡ್ರೆ ಬರೀ ಹೊಲ ಗದ್ದೆ ಜಮೀನು ಇಷ್ಟೇ. ಯಾವ ಮನೆ ಇಲ್ಲ, ಮಠ ಇಲ್ಲ, ಸಿಟಿ ಇಲ್ಲ, ಟ್ರಾಫಿಕ್ ಇಲ್ಲ. ನೆಮ್ಮದಿಯಾಗಿ ಜಾಲಿ ಅಂದ್ಕೊಂಡು ಹೋಗ್ತಾ ಇದೆ. ಈ ನೆಮ್ಮದಿ ಎಲ್ಗುರು ಬರ್ತಿದೆ. ಅಲ್ಲಿಂದ ಬಂದಿದ್ದೆ ಗುರು, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ಗೆ ಬಂದೆ ಗುರು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ಸಲ್ಲಿ ಒಬ್ಬನೇ ಜಾಲಿಯಾಗಿ ಹೋಯ್ತಿದ್ದೆ. ಯಾಕಂದರೆ ಇವತ್ತು ನಮ್ಮ ಹುಡುಗರ ಗಾಡಿ ಯಾವುದೂ ಲೋಡ್ ಆಗಿಲ್ಲ, ಅದರಿಂದ ಒಬ್ಬನೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ರಿಂಗ್ ರೋಡಿಗೆ ಬಂದೆ ಗುರು. ರಿಂಗ್ ರೋಡಲ್ಲಿ ನಿಮ್ಮದಿಯಾಗಿ ಗಾಡಿ ಹತ್ತಿಸ್ಕೊಂಡು ಸರಿ ತಾಳಪ್ಪ ನಿಮ್ಮದಿಯಾಗಿ ಇನ್ನೇನು ಕೆಲಸ ಗುರು. ಇವತ್ತು ಟೈಮಿಂಗ್ಸ್ ಇಲ್ಲ, ಅದರಿಂದ ಯಾಕಂದ್ರೆ 4 ಗಂಟೆಗೆ ಅನ್ಲೋಡು. ಅಲ್ಲಿಂದ ಶಿಸ್ತಾಗ ಆಯ್ತಪ್ಪ ಅಂದ್ಬಿಟ್ಟು ನಂಜನಗೂಡಿಗೆ ಬಂದೆ. ನಂಜನಗೂಡಲ್ಲಿ ಆರಾಮಾಗಿ ನಂಜನಗೂಡು ಇಂಜನ್ ಪಾಸ್ ಮಾಡ್ಕೊಂಡಿದ್ದೇನೆ. ಅಲ್ಲಿಂದ ಹೊರಟೆ ಗುರು ನಾನ್ ಸ್ಟಾಪ್, ಎಲ್ಲೂ ನಿಲ್ಲಿಸ್ಲಿಲ್ಲ. ಅಲ್ಲಿಂದ ಚಿಕ್ಕೋಳೆಗೆ ಬಂದೆ ಗುರು. ಚಾಮರಾಜನಗರ ಚಿಕ್ಕೋಳೆ ಇದು. ಇಲ್ಲಿಂದ ಆಚೆಗೆ ಫುಲ್ಲು ಸಿಂಗಲ್ ರೋಡೆ, ಡಬಲ್ ರೋಡ್ ಸಿಗಲ್ಲ. ಮಾರ್ಕೆಟ್ ಗಂಟನೂ ಡಬಲ್ ರೋಡ್ ಸಿಗಲ್ಲ. ಅದರಿಂದ ಆರಾಮಾಗಿ ಹೋಯ್ತಾ ಇದೆ ಗುರು. ಬಾರ್ಡ್ರ್ ಬಂತು. ಗೀಡ್ರೆಲ್ಲ ಪಾಸ್ ಮಾಡಿಕೊಂಡು ಚೀಟಿ ಎಲ್ಲ ಹರಿಸ್ಕೊಂಡು ಯಾವ್ದಾರು ಆನೆಗಿನ ಸಿಗ್ತಾ ನೋಡೋಣ ಇವತ್ತು ಅಂತ ನೋಡ್ತೀನಿ. ಯಾವುದು ಆನೆನೇ ಸಿಗೋದು ಬೇಡವಾ? ಏನಪ್ಪ ಮಾಡೋದು? ನಮ್ಮ ಹುಡುಗ ಬೇರೆ ಆನೆಗಿನೇ ಸಿಕ್ಕಿದ್ರೆ ಒಂದು ವೀಡಿಯೋ ಮಾಡಿ ಕಳಿಸಿ ಭಯ್ಯ ಅಂತ ಹೇಳಿದ್ದ. ಯಾವುದು ಆನೆನೇ ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹಾಸನೂರಿಗೆ ಬಂದೆ. ಹಾಸನೂರಲ್ಲಿ ಒಂದು ಟೀ ಕುಡಿಯೋಣ ಅಂತ ನೋಡಿದೆ. ಬಟ್ ನಮ್ಮ ಹುಡುಗರು ಯಾರೂ ಇರಲಿಲ್ಲ. ಯಾರು ಇರ್ತಿದ್ರೆ ನಿಲ್ಲಿಸ್ಬಿಟ್ಟು ಒಂದು ಟೀ ಒಂದು ಸಿಗರೇಟ್ ಸೇದ್ಕೊಂಡು ಹಂಗೆ ಟೋಕನ್ ಹಾಕ್ಬಿಟ್ಟು ಹೋಗ್ತಿದ್ದೆ. ಯಾರೂ ಇಲ್ದಿರೋ ಕಾರಣ ಅಲ್ಲೂ ಏನು ನಿಲ್ಸೋಕ್ಕೆ ಹೋಗಲಿಲ್ಲ. ಸರಿ ತಾಳಪ್ಪ ಹೋಗೋಣ ಅತ್ತೆಗೆ ಅಂದ್ಬಿಟ್ಟು ಬಂದೆ ಗುರು. ಬಂದ್ಬಿಟ್ಟು ಗೀಟೆಲ್ಲ ನಿಮ್ಮದೇ ಇಳಿಸ್ಕೊಂಡು 10 ಗಂಟೆ ಆಗಿರೋದ್ರಿಂದ ಯಾವ ಗಾಡಿ ಯಾವುದು ಜಾಸ್ತಿ ಇಲ್ಲ. ನಾನು ಇನ್ನೊಂದೆರಡು ಗಾಡಿ ಅಷ್ಟೇ. ಫ್ರಂಟಿಂದ ಯಾವುದೋ ಅಪರೂಪ ಒಂದು ಗಾಡಿ ಬರ್ತಿತ್ತು. ಸರಿ ಅಂದ್ಬಿಟ್ಟು ಇಳಿಸ್ಕೊಂಡು ಹೋಗ್ತಿದ್ದೆ. ಸರಿ ಅಂದ್ಬಿಟ್ಟು ಗೀಟೆಲ್ಲ ಇಳಿಸ್ಕೊಂಡೆ ಗುರು. ನೆಮ್ಮದಿಯಾಗಿ ಗೀಟೆಲ್ಲ ಇಳಿಸ್ಕೊಂಡು ಇಲ್ಲಿಂದ ಬ್ರೇಕೆಲ್ಲ ಹೀಟಾಗಿರುತ್ತಲ್ಲ, ಆರಾಮಾಗಿ ಹಮ್ಸ್ಕಿಮ್ಸ್ ಎಲ್ಲ ಹತ್ತಿಸ್ಕೊಂಡು ಹೋಗೋಣ. ಆದರೂ ಒಬ್ಬೊಬ್ಬನೇ ಎಲ್ಲ ಕಾಡೊಳಗೆ ಹೋಗೋಕೆ ಬೇಜಾರು ಗುರು. ನಮ್ಮ ಮೈಕ್ಲಿದ್ರೆ ಆರನ್ ನೋಡಿಕೊಂಡು ಇವ್ರನ್ನ ರೇಗಿಸ್ಕೊಂಡು ಹೆಂಗೋ ಹೋಗ್ತಾ ಇರ್ತೀವಿ. ಬಟ್ ಬನ್ನಿ ಒಬ್ಬರೇ ಹೋಗಪ್ಪ ಇವತ್ತು ಹೋಗೋಣ. ಅಲ್ಲಿಂದ ಗುರು ಬಂದಿದೆ ಬನ್ನಾರಿಗೆ ಎಲ್ಲ ಪಾಸ್ ಮಾಡ್ಕೊಂಡು ಯಾವುದೋ ಒಂದು ಜಾತ್ರೆ ನಡೀತಾ ಇತ್ತು. ಫುಲ್ಲು ರಶ್ ಇತ್ತು ಇವತ್ತು ಬನ್ನಾರಿ ದೇವಸ್ಥಾನ ಹತ್ರ. ಸರಿ ಅಂದ್ಬಿಟ್ಟು ಇನ್ನೇನು ಗುರು ಊಟ ಮಾಡಬೇಕು. ಇಲ್ಲಿಂದ ಬನ್ನಿ ರಾಜನಗರಕ್ಕೆ ಹೋಗೋಣ. ರಾಜನಗರದಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ಊಟ ಮಾಡ್ಕೊಂಡು ಹೊರಡೋದೆ ಅಲ್ಲಿಂದ. ಸರಿ ಅಂದ್ಬಿಟ್ಟು ರಾಜನಗರಕ್ಕೆ ಬಂದೆ ಗುರು. ರಾಜನಗರಕ್ಕೆ ಬಂದ್ಬಿಟ್ಟು ಎಗ್ ರೈಸ್ ಆರ್ಡ್ರ್ ಹೇಳಿದ್ದೆ. ಅವ್ರು ನೋಡಿದ್ರೆ ಪಾರ್ಸಲ್ ಇರಬೇಕು ಅಂದ್ಬಿಟ್ಟು ಪಾರ್ಸಲ್ಗೆ ಅವ್ರಿಗೆ ಕಟ್ಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಅಲ್ಲೇ ಓಪನ್ ಮಾಡ್ಕೊಂಡು ತಿಂದಿದ್ದೆ. ಹೊರಟಿದ್ದೆ ಗುರು. ಭವಾನಿ ಸಾಗರ್ ಡ್ಯಾಮ್ ಹತ್ರ ಬಂದೆ. ಹಾಗೆ ಭವಾನಿ ಸಾಗರ್ ಡ್ಯಾಮ್ ಹತ್ರ ಬಂದು ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟೆ ಗುರು. ಇನ್ನೇನು ಕೆಲಸ ಅಂತ. ಬಟ್ ಇದೇನು ಅಂದರೆ ಊಟಿಯಿಂದ ಬರೋ ನೀರಿದು. ಊಟಿ ಹತ್ರ ಇರೋದ್ರಿಂದ ಊಟಿಯಿಂದ ಬಂದು ಸ್ಟಾಕ್ ಆಗಿ ಇಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗುತ್ತೋ ನನಗೂ ಗೊತ್ತಿಲ್ಲ. ಅಲ್ಲಿಂದ ಆರಾಮಾಗಿ ಗುರು ಸಾಂಗಿಂಗ್ ಕೇಳ್ಕೊಂಡು ಆರಾಮಾಗಿ ಸುಮ್ಮನೆ ಒಬ್ಬನೇ ಅಲ್ವಾ ಅಂತ ಬರ್ತಾಯಿದೆ. ಬಂದಾಗರು ಅಂತೂ ಇಂತೂ ಮಾರ್ಕೆಟಿಗೆ ಬಂದು ಗಾಡಿ ಅನ್ಲೋಡಿಂಗ್ ನಿಲ್ಲಿಸಿದ್ದೀನಿ. ಇನ್ನೇನು ಲೇಬರ್ ಬಂದು ಅನ್ಲೋಡ್ ಮಾಡ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗುರು. ಓಕೆ ಬಾಯ್, ಗುಡ್ ನೈಟ್.